ಇತ್ತೀಚೆಗೆ ಸಂಸತ್ನಲ್ಲಿ ಏನು ಮಾಡಬೇಕಂತ ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್. ಇಂಪೀಚ್ಮೆಂಟ್ ಸಂವಿಧಾನದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ನ ನ್ಯಾಯಾಲಯ ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ. ಈಗ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ಹಾಗೂ ನ್ಯಾಯಮೂರ್ತಿಗಳ ತೆಗೆದುಹಾಕುವ ವಿಧಾನ ಹೇಳುವ ವಿಧಿ 124/4 ಮತ್ತು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮತ್ತು ನ್ಯಾಯಮೂರ್ತಿಗಳ ತೆಗೆದುಹಾಕುವ ವಿಧಾನ ಹೇಳುವ ವಿಧಿ 215. ಕೆಲವೊಮ್ಮೆ ಇದೇ 124/4 ವಿಧಿ ಮೂಲಕನೂ ಹೈಕೋರ್ಟ್ನ ಮುಖ್ಯ ಮತ್ತು ನ್ಯಾಯಮೂರ್ತಿಗಳ ತೆಗೆದುಹಾಕ್ಬೋದು. ಇದನ್ನು ಬಳಕೆ ಮಾಡ್ಬೋದು. ಇದಕ್ಕೆ ಇಲ್ಲ ನಿರ್ದಿಷ್ಟವಾಗಿ ಕೇಳಿದ್ರೆ 215. ಯಾಕಂದರೆ ಬೇರೆ ಬೇರೆ ಭಾಗದಲ್ಲಿ 5ರ ಭಾಗದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಸಂಬಂಧಪಟ್ಟ ವಿಧಿ, ಭಾಗ 6ರಲ್ಲಿ ಹೈಕೋರ್ಟಿಗೆ ಸಂಬಂಧಪಟ್ಟ ವಿಧಿ 215. ಅದಾದಮೇಲೆ ಇವತ್ತು ಹೇಳೋದು ಪೂರ್ತಿಯಾಗಿ ಹೇಳೋದು ಏನಂದರೆ ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗದ ಹಂತಗಳು ಹೆಂಗೆ ಬರ್ತಾವೆ. ಫಸ್ಟು ಯಾವುದೇ ಒಬ್ಬ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಮುಖ್ಯ ಅಥವಾ ನ್ಯಾಯಮೂರ್ತಿಗಳನ್ನು ತೆಗೆದುಹಾಕುವಲ್ಲಿ ಮೊದಲು ಸೂಚನೆ ಅಥವಾ ಮೋಷನ್ ಅಂದರೆ ಇದು ಈ ಸೂಚನೆಯನ್ನು ಸಂಸತ್ತಿನ ರಾಜ್ಯಸಭೆ ಅಥವಾ ಲೋಕಸಭೆ ಯಾವುದಾದ್ರೂ ಬೇಕಾದರೂ ಮಂಡಿಸ್ಬೋದು. ನಾವು ರಾಜ್ಯಸಭೆಯಲ್ಲಾದರೂ ಇದನ್ನು ಮಂಡಿಸ್ಬೋದು ಅಥವಾ ಲೋಕಸಭೆಯಲ್ಲಾದರೂ ಕೂಡ ಮಂಡಿಸ್ಬೋದು. ಒಂದು ವೇಳೆ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದ್ರೆ ಈ ಸೂಚನೆ ಅಥವಾ ಮೋಷನ್ಗೆ ಕನಿಷ್ಠ ಪಕ್ಷ 50 ಸದಸ್ಯರು ಸಹಿ ಮಾಡಬೇಕು. ಎಷ್ಟು? 50 ಜನ. ಅಥವಾ ಇದೇ ಸೂಚನೆ ಅಥವಾ ಮೋಷನನ್ನು ಲೋಕಸಭೆಯಲ್ಲಿ ಮಂಡಿಸಿದರೆ 100 ಜನ ಇದಕ್ಕೆ ಸಹಿ ಮಾಡಬೇಕು ಕನಿಷ್ಠ ಪಕ್ಷ. ಒಂದು ವೇಳೆ ಎರಡೂ ಕಡೆಯಿಂದನೂ ಇದು ರಾಜ್ಯಸಭೆಯಲ್ಲಿ 50 ಜನ, ಲೋಕಸಭೆಯಲ್ಲಿ 100 ಜನ ಸಹಿ ಮಾಡಿದರೆ, ಈ ಸೂಚನೆ ಅಥವಾ ಮೋಷನ್ಗೆ ಸಹಿ ಮಾಡಿದರೆ ಅದು ಮುಂದಿನ ಹಂತ ಎಲ್ಲಿ ಹೋಗುತ್ತಂದರೆ ರಾಜ್ಯಸಭೆಯಲ್ಲಿ ಸ್ಪೀಕರ್ಗೆ ಅಥವಾ ಚೇರ್ಮನ್ಗೆ, ಲೋಕಸಭೆಯಲ್ಲಿ ಆದರೆ ಅಲ್ಲಿನ ಸ್ಪೀಕರ್ ಅಥವಾ ಚೇರ್ಮನ್ಗೆ ಹೋಗುತ್ತೆ. ಒಂದು ವೇಳೆ ಅಲ್ಲಿ ನಿರ್ಣಯ ಎಲ್ಲ ಸೂಚನೆ ಅಥವಾ ಮೋಷನ್ ಸ್ಪೀಕರ್ ಅಥವಾ ಚೇರ್ಮನ್ಗೆ ಹೋದಾಗ ಆತಗೆ 2 ಅವಕಾಶಗಳಿರುತ್ತೆ. ಒಂದು ಅದನ್ನು ತಿರಸ್ಕಾರ ಮಾಡ್ಬೋದು, ಇಲ್ಲ ಒಪ್ಪಿಗೆ ನೀಡಬಹುದು. ತಿರಸ್ಕಾರ ಆದರೆ ಅದು ಅಲ್ಲಿ ನಿಂತು ಹೋಗುತ್ತೆ. ಒಂದು ವೇಳೆ ಅದು ಒಪ್ಪಿಗೆ ಕೊಟ್ಟರೆ ಏನಾಗುತ್ತೆ ಮುಂದಿನ ಅಂತಂದರೆ ಚೇರ್ಮನ್ ಅಥವಾ ಸ್ಪೀಕರ್, ಆ ಸದನದ ಸ್ಪೀಕರ್ ಅಥವಾ ಚೇರ್ಮನ್ ಅವರು ಒಪ್ಪಿಗೆ ನೀಡಿದ ನಂತರ ಏನಾಗುತ್ತೆ ಅಂದರೆ ಆ ಸ್ಪೀಕರ್ ಅವ್ರು ಏನು ಮಾಡ್ತಾರೆ ಅಂದರೆ 3 ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿಯಲ್ಲಿ 3 ಯಾರಿರ್ತಾರೆ. ಒಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಅಥವಾ ನ್ಯಾಯಮೂರ್ತಿ ಆಗಿರ್ಬೋದು. ಅದಾದ ನಂತರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿರ್ಬೋದು, ಅವರು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿರ್ಬೇಕು. ಎರಡನೇದವರು. ಮೂರನೇದು ಏನಾಗಿರ್ಬೇಕು ಅಂದರೆ ಅವರು ಒಬ್ಬ ನ್ಯಾಯ ತಜ್ಞರಾಗಿರ್ಬೇಕು. ಇಂಗ್ಲೀಷ್ನಾಗ ಜೂರಿಸ್ಟ್ ಅಂತ, ನ್ಯಾಯ ತಜ್ಞರಾಗಿರ್ಬೇಕು. ಒಟ್ಟು ಅಂದರೆ ಸ್ಪೀಕರ್ ಅಥವಾ ಚೇರ್ಮನ್, ಹೈಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ಅಥವಾ ನ್ಯಾಯಮೂರ್ತಿಗಳ ತೆಗೆದುಹಾಕುವ ವಿಧಾನದಲ್ಲಿ ಬಳಸುವ ಯಾವ ನ್ಯಾಯಮೂರ್ತಿ ಅಥವಾ ಮುಖ್ಯ ನ್ಯಾಯಮೂರ್ತಿ ಆರೋಪ ಯಾವುದಂದರೆ ನಾನು ಇನ್ನೊಂದು ಹೇಳಿ ನನ್ನ ಪಾಯಿಂಟ್ ಏನಂದ್ರೆ ಹೈಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ಹಾಗೂ ನ್ಯಾಯಮೂರ್ತಿಗಳ ತೆಗೆದುಹಾಕುವ ವಿಧಾನದಲ್ಲಿ ಮುಖ್ಯವಾಗಿ ಕಾರಣ ಏನಾಗಿರ್ಬೇಕಂದ್ರೆ ಅಥವಾ ಹೈಕೋರ್ಟ್ ಮುಖ್ಯ ಅಥವಾ ನ್ಯಾಯಮೂರ್ತಿಗಳ ತೆಗೆದುಹಾಕುವ ವಿಧಾನದಲ್ಲಿ ಕಾರಣ ಮುಖ್ಯವಾಗಿ 2 ಆಗಿದೆ. ಇದನ್ನಾಗಿರಬೇಕು. ದುರ್ವರ್ತನೆಗೆ ಮಿಸ್ಬಿಹೇವಿಯರ್ ಅಂತ, ಇಲ್ಲಾಂದರೆ ಅಸಮರ್ಥ ಏನಂತಾರೆ ಇನ್ಕೆಪಾಸಿಟಿ. ಅವರೊಬ್ಬ ಅಸಮರ್ಥ ಅಥವಾ ದುರ್ವರ್ತನೆ ಅಂತ ಸ್ಪೀಕರ್ ಅವರು ಅಥವಾ ಚೇರ್ಮನ್ ಅವರು ರಚಿಸಿದ ಈ 3 ಸದಸ್ಯರನ್ನೊಳಗೊಂಡ ಸಮಿತಿ ಏನಾದರೂ ಏನು ಮಾಡಿದ್ರೆ ಪತ್ತೆ ಹಚ್ಚಿದರೆ ಯಾವ ನ್ಯಾಯಮೂರ್ತಿ ಅಥವಾ ಮುಖ್ಯ ನ್ಯಾಯಮೂರ್ತಿ ಮಹಾಭಿಯೋಗದ ಹಂತದಲ್ಲಿ ಸ್ಪೀಕರ್ ಅಥವಾ ಚೇರ್ಮನ್ ಅವರು ರಚಿಸಿದ ಸಮಿತಿ ಪತ್ತೆ ಮಾಡಿದರೆ, ಅವರೊಬ್ಬ ಅಪರಾಧಿ ಅಂತ ಪತ್ತೆ ಮಾಡಿದರೆ ಅವಾಗ ಏನಾಗುತ್ತಂದರೆ
ಈ ಸಮಿತಿಯಲ್ಲಿ ಯಾರು ಇರ್ತಂತ ಗೊತ್ತಲ್ಲ, ಈ ಮೂವರನ್ನು ಒಳಗೊಂಡ ಸಮಿತಿ ಏನು ಮಾಡುತ್ತಂದರೆ ಅವ್ರಿಂದ ಏನು ಮಾಡುತ್ತಾ ವರದಿಯನ್ನು ತಯಾರಿಸಿ, ಆ ವರದಿ ತಯಾರಾದಮೇಲೆ ಅವ್ರೇನಾದರೂ ಅಪರಾಧಿ ಅಂತ ಸಾಬೀತಾದರೆ ಅವಾಗ ಏನು ಮಾಡ್ತಾರೆ, ಮತ್ತೆ ಸಂಸತ್ತಿನ 2 ಸದನಗಳಿಗೆ ಬರ್ಬೇಕು. ಆ ಸಂಸತ್ತಿನ 2 ಸದನಗಳು ಏನು ಮಾಡ್ತಾವೆ ಅಂದರೆ ಒಂದು ನಿರ್ಣಯವನ್ನು, ಏನು ನಿರ್ಣಯ ಅಥವಾ ರೀಸಲ್ಯೂಷನ್ ಅದನ್ನು ಮಂಡನೆ ಮಾಡ್ತಾರೆ. ಪ್ರತಿಯೊಂದು ಸದನದಲ್ಲಿ ಮಂಡನೆ ಆಗಲೇಬೇಕು. ಆಮೇಲೆ ಪ್ರತಿ ಸದನ ಯಾವುದಂದರೆ ಸಂಸತ್ತಿನ ಪ್ರತಿ ಸದನ ಯಾವ್ಯಾವ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ. ಆ 2 ಸದನದಲ್ಲಿ ಇದೆ ಒಂದು ವೇಳೆ ಅಂಥ ನಿರ್ಣಯವು ಸಂಸತ್ತಿನ ಪ್ರತಿ ಸದನದಿಂದ ಒಟ್ಟು ಸದಸ್ಯರ ಅಥವಾ ಹಾಜರಿರುವ ಸದಸ್ಯರ 2/3 ವಿಶೇಷ ಬಹುಮತದಿಂದ ಆ ನಿರ್ಣಯ ಅಥವಾ ರೀಸಲ್ಯೂಷನ್ ಅದು ಅನುಮೋದನೆ ಅಥವಾ ಪಾಸಾಗಬೇಕು. ಹಾಜರಿರುವ ಅಥವಾ ಒಟ್ಟು ಸದಸ್ಯರ, ಈ ಒಟ್ಟು ಸದಸ್ಯರ ಎಷ್ಟು ರಾಜ್ಯಸಭಾ 245 ಪ್ರಸ್ತುತ, ಇದರಲ್ಲಿ 2/3. ಇದು ಆಮೇಲೆ ಯಾವುದು ಲೋಕಸಭಾ 545, ಅದರಲ್ಲಿ 2/3. ಅಥವಾ ಇಷ್ಟು ಸದಸ್ಯರು ನಿರ್ಣಯವನ್ನು ಮಂಡನೆ ಮಾಡುವ ಇಲ್ಲದೇ ಇದ್ದರೆ ಹಾಜರಿರುವ ಅಂತ ಅದಕ್ಕೆ ಇನ್ನೊಂದು ಪದ ಸೇರಿಸಿಲ್ಲ, ಹಾಜರಿರುವ ಸದಸ್ಯರ 2/3